ನಡೆಯಿತು ದೇಶದ ಅತಿದೊಡ್ಡ ರಾಬರಿ. ಒಂದಲ್ಲ ಎರಡಲ್ಲ 400 ಕೋಟಿ ಇದ್ದಂತ 2 ಕಂಟೈನರ್ ಲಾರಿಗಳೇ ಹೈಜಾಕ್ ಆಗಿದೆ. ತಡವಾಗಿ ಬೆಳಕಿಗೆ ಬಂದಿದೆ ಅತಿದೊಡ್ಡ ರಾಬರಿ ಪ್ರಕರಣ ಇದು. 2025 ಅಕ್ಟೋಬರ್ 16ರಂದು ನಡೆದಿದ್ದಂತಹ ರಾಬರಿ ಪ್ರಕರಣ ಇದು. ಕಂಟೈನರ್ ವಾಹನದಲ್ಲಿದ್ದಂತಹ 400 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಲಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ 2 ಕಂಟೈನರ್ ಇದು. ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಅತಿದೊಡ್ಡ ದರೋಡೆ ಪ್ರಕರಣ ಮಹಾರಾಷ್ಟ್ರ ಗಡಿಭಾಗ ಬೆಳಗಾವಿಯಲ್ಲಿ ನಡೆದಿರುವಂಥದ್ದು. ಗೋವಾದಿಂದ ಬೆಳಗಾವಿ ಹೆದ್ದಾರಿಯಲ್ಲಿ ಮಹಾರಾಷ್ಟ್ರ ಕಡೆಗೆ ಕಂಟೈನರ್ನಲ್ಲಿ 400 ಕೋಟಿಗೂ ಹೆಚ್ಚು ಹಣವನ್ನು ಸಾಗಾಟ ಮಾಡ್ತಾ ಇದ್ದಾಗ ಅಪಹರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಕಳೆದ ಅಕ್ಟೋಬರ್ 16ರಂದು ನಡೆದಿರುವಂತಹ ಘಟನೆ ಇದು. ಆದರೆ ಈಗ ಬೆಳಕಿಗೆ ಬಂದಿದೆ. 2025 ಅಕ್ಟೋಬರ್ 16ರಂದು ರಾಬರಿ ನಡೆದಿದ್ದು ಕಂಟೈನರ್ ಹುಡುಕಾಟಕ್ಕಾಗಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ. 400 ಕೋಟಿ ಇದ್ದಂತಹ 2 ಕಂಟೈನರ್ ಲಾರಿಗಳು ಇಲ್ಲಿ ಹೈಜಾಕ್ ಆಗಿದೆ. ಹಾಗಾದ್ರೆ ಹೇಗೆ 2 ಕಂಟೈನರ್ ಲಾರಿಗಳು ಹೈಜಾಕ್ ಆಯಿತು? ಇದರಲ್ಲಿ ಯಾರ ಕೈವಾಡ ಇದೆ? 400 ಕೋಟಿ ಹಣ ಯಾರಿಗೆ ಸೇರಿತ್ತು ಅನ್ನೋದೆಲ್ಲವೂ ಕೂಡ ವಿಚಾರಣೆ ಮಾಡಿದಂತಹ ನಂತರದಲ್ಲಷ್ಟೇ ಗೊತ್ತಾಗಬೇಕಿದೆ. ಒಟ್ಟಾರೆಯಾಗಿ ಕಂಟೈನರ್ ವಾಹನದಲ್ಲಿದ್ದಂಥ 400 ಕೋಟಿ ರೂಪಾಯಿ ಈಗ ದರೋಡೆ ಆಗಿದೆ. ದರೋಡೆ ಆಯಿತು ಅಂತ ಹೇಳಿದ್ರೆ ಆ ಹಣ ಎಲ್ಲಿಗೆ ಹೋಯಿತು? ಈ ಒಂದು ದಂಧೆಯಲ್ಲಿ ಹಾಗಾದ್ರೆ ಯಾರೆಲ್ಲ ಭಾಗ್ಯ ಆಗಿದ್ರು ಅನ್ನುವಂಥ ಪ್ರಶ್ನೆಗಳಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ 2 ಕಂಟೈನರ್ ಇದು. ಉದ್ಯಮಿ ಕಿಶೋರ್ ಸೇಠ್ ಎಂಬುವರಿಗೆ ಹಣವ ಸೇರಿತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇನ್ನು ಖಚಿತವಾದಂತಹ ಮಾಹಿತಿ ಸಿಕ್ಕಿಲ್ಲ. ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಈವರೆಗೂ ಕೂಡ ಲಾರಿ ಮತ್ತು ಅದರಲ್ಲಿ ಇದ್ದಂತಹ ಹಣ ಯಾವುದೂ ಕೂಡ ಪತ್ತೆಯಾಗಿಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರಿಂದ ತನಿಖೆಯೂ ಕೂಡ ಆಗ್ತಾ ಇದೆ. ಈಗ ಸದ್ಯಕ್ಕೆ 4 ಸೆರೆ ಹಿಡಿದ್ರೂ ಕೂಡ 400 ಕೋಟಿ ಪತ್ತೆ ಆಗಲಿಲ್ಲ. ಮತ್ತಷ್ಟು ತನಿಖೆಯ ನಂತರದಲ್ಲಿ ಹಾಗಾದರೆ ವಾಸ್ತವ ಏನಾಯಿತು, ಹಣ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದು ಬೆಳಕಿಗೆ ಬರಬೇಕಿದೆ. ಅತಿದೊಡ್ಡ ರಾಬರಿ ಪ್ರಕರಣ ಇದು. ಬೆಳಕಿಗೆ ಬಂದಿರೋದೇ ರಣರೋಚಕ. ಉದ್ಯಮಿಗೆ ಸೇರಿದಂತ 400 ಕೋಟಿ ಹಣ ದರೋಡೆಯನ್ನು ಮಾಡಲಾಗಿದೆ. ಉದ್ಯಮಿ ಕಿಶೋರ್ ಸೇಠ್ ಎಂಬುವವರಿಗೆ ಸೇರಿದಂತ ಹಣನ ಇದು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಉದ್ಯಮಿ ಕಿಶೋರ್ ಸೇಠ್ಗೆ ಸೇರಿದ್ಯಾ ಅಥವಾ ಬೇರೆ ಯಾರಿಗಾದ್ರೂ ಸೇರಿದ್ದಂತ ಕೋಟ್ಯಾಂತರ ಹಣನ ಇದು ಅಂತ ಹೇಳಿ ಇನ್ನು ಎಲ್ಲಿಂದ ಎಲ್ಲಿಗೆ ಯಾಕೆ ಸಾಗಿಸ್ತಾ ಇದ್ರು ಅನ್ನುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಕೂಡ 400 ಕೋಟಿ ಹಣ ಆಗಿರೋದ್ರಿಂದ ಈವರೆಗೂ ಲಾರಿ ಮತ್ತೆ ಅದರಲ್ಲಿ ಇದ್ದಂಥ ಹಣ ಏನಿದೆ ಅದು ಪತ್ತೆಯಾಗಿಲ್ಲ. ಆದರೆ ಹೈಜಾಕ್ ಆಗಿದೆ ಅನ್ನೋದು ಅಷ್ಟೇ ತಿಳಿದು ಬಂದಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರಿಂದ ವಿವಿಧ ಆಯಾಮಗಳಲ್ಲಿ ತನಿಖೆಯೂ ಕೂಡ ಸಾಗ್ತಾ ಇದೆ. 4 ಈಗ ಸೆರೆ ಹಿಡಿಯಲಾಗಿದೆ. 4 ಜನರನ್ನ ಸೆರೆ ಹಿಡಿದ್ರೂ ಕೂಡ 400 ಕೋಟಿ ರೂಪಾಯಿ ಪತ್ತೆ ಆಗಿಲ್ಲ. ಹಾಗಾದ್ರೆ ಆ 4 ಜನ ಯಾರು, ಹೇಗೆ ಸಿಕ್ಕಿ ಬಿದ್ರು ಅನ್ನೋದನ್ನ ಮತ್ತಷ್ಟು ನೋಡ್ತಾ ಹೋಗೋಣ. ಈಗ ಹೇಳ್ತಾ ಇರುವುದು ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಉದ್ಯಮಿಗೆ ಸೇರಿದಂತಹ 400 ಕೋಟಿ ಹಣ ಅಂತ ಹೇಳಲಾಗ್ತಾ ಇದೆ. ಕಿಶೋರ್ ಸೇಠ್ ಎನ್ನುವಂತಹ ಉದ್ಯಮಿ ಈ ವ್ಯಕ್ತಿಗೆ ಸೇರಿದಂತಹ ಹಣ ಅನ್ನೋದಾಗಿ ಸದ್ಯಕ್ಕೆ ಮಾಹಿತಿ ಇದ್ದು, ಲಾರಿ ಮತ್ತೆ ಅದರಲ್ಲಿದ್ದಂಥ ಹಣ ಮಾತ್ರ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಹಾಗಾದರೆ ಹಣ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ವಿವಿಧ ಆ್ಯಂಗಲ್ಗಳಲ್ಲಿ ಈಗ ತನಿಖೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಇವರ ಜೊತೆಗಿದ್ದವ್ರು ಯಾರೆಲ್ಲ ಭಾಗಿಯಾಗಿದ್ರು, ಕಂಟೈನರ್ ಒಳಗಡೆ ಯಾರಾದರೂ ಇದ್ರಾ, ಅಥವಾ ಎಲ್ಲಿಂದ ಆ ಹಣ ಎಲ್ಲಿಗೆ ಸಾಗಾಟವಾಗ್ತಾ ಇತ್ತು, ಯಾವ ಒಂದು ಪರ್ಪಸ್ಸಿಗೆ ಆ ಒಂದು ಹಣವನ್ನು ಕೊಂಡೊಯ್ಯಲಾಗಿತ್ತು ಅನ್ನೋದನ್ನು ತನಿಖೆಯ ನಂತರದಲ್ಲಷ್ಟೇ ಬೆಳಕಿಗೆ ಬರಲಿದೆ. असताना मी अधिकृत आज रोजी आपल्याला सांगू शकणार नाही, पण तपास सुरू आहे. आम्ही सर्व प्रकारच्या ज्या काही गोष्टी आहेत त्या पडताळतोय आणि सत्य समोर येऊन. सर, किती पैशाचं होते असे काही समजलं जात आहे? काय तपासात समोर येते? आरोप मी संदीप पाटील नाशिकवरून बोलतोय. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले त्या आरोपींनी
ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ. ಶ್ರೀಧರ್, ಇನ್ನು ದೇಶದ ಅತಿದೊಡ್ಡ ರಾಬರಿ ಇದು ಬೆಳಗಾವಿಯಲ್ಲಿ ನಡೆದಿರುವಂಥದ್ದು. ಆಕ್ಚುಲಿ 400 ಕೋಟಿ ಹಣವನ್ನ ಸಾಗಾಟ ಮಾಡ್ತಾ ಇದ್ದಿದ್ದಾದ್ರೂ ಯಾಕೆ, ಜೊತೆಗೆ ಆ ಹಣ ಸೇರಿದ್ದು ಯಾರಿಗೆ? ಈಗ ಬಂಧಿಸಿರುವಂತಹ ಆರೋಪಿಗಳಿಂದ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ, ಹೇಗೆ? ಖಂಡಿತ ದಿವ್ಯ, ಏನಂತಂದ್ರೆ ಇದು ಏನೋ ನಮ್ಮ ದೇಶದ ಅತಿ ದೊಡ್ಡ ಕಳ್ಳತನ ಅಂತ ಹೇಳ್ಬೋದು. ಯಾಕಂತಂದ್ರೆ 400 ಕೋಟಿ ಹಣವನ್ನ ಏನು ಇವರು ರಾಬರಿ ಮಾಡಿ ಒಂದು 2 ಕಂಟೈನರ್ ಅಲ್ಲಿ ಸಾಗಿಸ್ತಾ ಇದ್ರು. ಅವರನ್ನ ಈಗ ಏನಂತಂದ್ರೆ ಒಟ್ಟಾರೆಯಾಗಿ 3 ರಾಜ್ಯದ ಪೊಲೀಸರು ಒಟ್ಟಾರೆಯಾಗಿ ಕೂಡಿಕೊಂಡು ಒಂದು ಕಾರ್ಯಾಚರಣೆಯಲ್ಲಿ ಏನಂತಂದ್ರೆ ಅವರನ್ನ ಎಡೆಮುರಿ ಕಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ಈ 400 ಹಣವು ಎಲ್ಲಿತ್ತು, ಎಲ್ಲಿಂದ ಇವರು ದರೋಡೆಯನ್ನ ಮಾಡಿದ್ರು, ಮತ್ತೆ ಜೊತೆಗೆ ಇದು ಎಲ್ಲಿಗೆ ಹೋಗ್ತಾ ಇತ್ತು, ಏನಾದ್ರು ಮಹಾರಾಷ್ಟ್ರ ಮತ್ತೆ ಗೋವಾ ರಾಜ್ಯಕ್ಕೆ ಏನೋ ಒಂದು ಮುಂದೆ ಚುನಾವಣೆ ಬರ್ತಾ ಇದೆ, ಆ ಚುನಾವಣೆಗೆ ಏನಾದ್ರು ಈ ಹಣವನ್ನ ಬಳಸ್ಕೊತಿದ್ರ ಅಂತೇಳಿ ಈಗಾಗಲೇ ಅನುಮಾನ ಕೂಡ ಹೋಗ್ತಾ ಇದೆ. ಅದ್ರ ಜೊತೆಗೆ ಈಗ ಸರ್ಕಾರದ ನಿಯಮದ ಪ್ರಕಾರ ಅವರ ಮೇಲೆ ಎಲ್ಲ ರೀತಿಯಾಗಿ ಏನಂತಂದ್ರೆ ಅವ್ರನ್ನ ಬಂಧಿಸಿ ಒಂದು ವಿಚಾರಣೆ ಕೂಡ ಈಗಾಗಲೇ ನಡೀತಿದೆ ಅಂತ ಹೇಳ್ಬೋದು. ವಿಚಾರಣೆ ಬಳಿಕ ಏನು ಅದು ಎಲ್ಲಿಂದ ಬಂತು, ಇವರು ಎಷ್ಟು ಜನ ಸೇರಿ ರಾಬರಿ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಹೇಳಿ ಒಂದು ತನಿಖೆ ನಂತರ ಒಂದು ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಅಂತ ಹೇಳ್ಬೋದು ದಿವ್ಯ. ಓಕೆ ಶ್ರೀಧರ್, ಹಾಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ರಿ. ಅಂದ್ರೆ ಅಪಹರಣಕಾರರಿಂದ ಸಂದೀಪ್ ಪಾಟೀಲ್ ಅವರು ತಪ್ಪಿಸ್ಕೊಂಡು ಬರ್ತಾರೆ, ಹೇಗೆ ಅವ್ರು ತಪ್ಪಿಸ್ಕೊಂಡು ಬರ್ತಾರೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಖಂಡಿತ ದಿವಸ ಏನಂತಂದ್ರೆ ಈಗಾಗಲೇ ಏನು ಅವರು ತಪ್ಪಿಸ್ಕೊಂಡಂತ ವ್ಯಕ್ತಿಯವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋನ ಹರಿಬಿಟ್ಟಿರ್ತಾರಂತ. ಅದ್ರ ಜೊತೆಗೆ ಒಂದ್ ಕಡೆ ಒಂದು FIR ನ ಕೂಡ ದಾಖಲೆ ಮಾಡಿದ್ದಾರೆ. ಆದ್ರೆ ಅವರು ಯಾವ ರೀತಿಯಾಗಿ ತಪ್ಪಿಸ್ಕೊಂಡು ಹೋದ್ರು, ಮತ್ತೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಮತ್ತು ಇದು ಈಗಾಗಲೇ ಏನಂತಂದ್ರೆ AI ಜನರೇಷನ್ ಬಂದಿದೆ, ಅದರಲ್ಲಿ ಇದು ಫೇಕ್ವಾ ಅಥವಾ ಅದು ನಿಜಾನ ಅಂತ ಹೇಳಿ ಈಗಾಗಲೇ ಎನ್ಕ್ವೈರಿ ಕೂಡ ಒಂದ್ ಕಡೆ ಆರಂಭ ಆಗಿದೆ. ಈ ಕುಲ್ಲಂಕುಷವಾಗಿ ಎಲ್ಲ ರೀತಿಯಾಗಿ ಒಂದು ಎನ್ಕ್ವೈರಿ ನಂತರ ಏನಂತಂದ್ರೆ ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯಾಗಿ ಒಂದು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಸರ್ಕಾರ. ಮತ್ತೆ ಅದೇ ರೀತಿಯಾಗಿ ಅವನು ಕೂಡ ಅದ್ರ ಜೊತೆಗೆ ಅವರಲ್ಲಿ ಜಾಮೀನಿದ್ದ ಅನ್ನುವ ಸಂಖ್ಯೆ ಕೂಡ ನಮ್ಗೆ ಲಭ್ಯವಾಗಿದೆ ಅಂತ ಹೇಳಿ ಈಗಾಗಲೇ ವರಿಷ್ಠ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇದು ಎಲ್ಲ ರೀತಿಯಾಗಿ ತನಿಖೆ ನಂತರ ಇವರು ವರಿಷ್ಠ ಅಧಿಕಾರಿಗಳು ಯಾವ ರೀತಿಯಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡ್ಬೇಕಂತ ಹೇಳ್ಬೋದು ದಿವ್ಯದ. ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.